ಅಭಿನಯನೂ ಇದ್ದಾರೆ. ಸೊ ನಿಂಗೆ ಹೇಗಿದೆ ಅವ್ರ ಜೊತೆ ಒಡನಾಟ, ಅಥವಾ ಅವರಿಂದ ಏನಾದರೂ ಕಲಿಯುವಂಥದ್ದು ಇದೆಯಾ ಹೇಗೆ ಅಂತ? ಮಾಂಗಲ್ಯ ಸೀರಿಯಲಿಂದನೂ ಅವ್ರು ನೋಡಿ ಕಲ್ತಿದ್ದೆ, ಅದನ್ನೇ ಈಗ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಅಲ್ಲಿ ಇಲ್ಲಿ ತಪ್ಪಾದಾಗ ಅವ್ರು ಹೇಳ್ಕೊಟ್ಟಿರೋದಿದೆ, ಆ್ಯಂಡ್ ಅವ್ರು ಮಾಡ್ತಾ ನೋಡಿ ನಾನು ಕಲ್ತಿದ್ದಿದೆ. ಆ್ಯಂಡ್ ಟು ಬಿ ಪರ್ಟಿಕ್ಯುಲರ್ ಆಗಿ ಅವರು ನನಗೆ ಹಿಂಗೆ ಮಾಡು ಅಂತ ನನಗೇನು ಹೇಳ್ಕೊಟ್ಟಿಲ್ಲ. ಬಿಕಾಸ್ ಅವರು ಮೂಲತಃ ಚನ್ನಪಟ್ಟಣದವರು, ಅಂದರೆ ಚನ್ನಪಟ್ಟಣದಲ್ಲಿ ವಾಸ ಇರೋದ್ರಿಂದ ಅವ್ರಿಗೆ ಆ ಭಾಷೆ ತುಂಬ ಈಸಿ. ಸೊ ಆ ಭಾಷೆಗಳಲ್ಲೆಲ್ಲರೂ ಮಿಸ್ಟೇಕ್ ಆದಾಗ ಹೇಳ್ತಾರೆ. ಸೊ ಅದನ್ನು ಕಲ್ತಿದ್ದಿದೆ. ಆ್ಯಂಡ್ ಒಂದು ಅಣ್ಣನಾಗಿ ಇಲ್ಲ ಒಂದು ತಂದೆ ಸ್ಥಾನದಲ್ಲಿ ಆ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಒಬ್ಬರು ಅಂದರೆ ತುಂಬ ವರ್ಷಗಳಿಂದ ಮಾಡಿದಂಥ ಒಬ್ಬ ನಟನ ಜೊತೆಗೆ ಮಾಡ್ತಾಯಿದ್ದೀನಿ, ತುಂಬ ಒಳ್ಳೆ ಆ್ಯಕ್ಟರ್. ಸೊ ಅವ್ರ ಜೊತೆಗೆ ಮಾಡ್ತಾಯಿದ್ದೀನಿ, ತುಂಬ ಖುಷಿ ಇದೆ. ಹೀರೋಯಿನ್ ಪಾತ್ರ ಅವ್ರ ಜೊತೆ ಹೇಗಿದೆ ಒಡನಾಟ, ಹೇಗೆ ಮಾಡ್ತಾ ಇದ್ದೀರಿ ಜೊತೆಗೆ? ತುಂಬ ಚೆನ್ನಾಗಿದೆ. ಅಂದರೆ ಅವರನ್ನು ಇಷ್ಟು ದಿನ ಎಲ್ಲೋ ರೀಲ್ಸಲ್ಲಿ ನೋಡ್ತಾ ಇದ್ವಿ, ಈಗ ಯಾವುದೋ ಬೇರೆ ಲ್ಯಾಂಗ್ವೇಜಲ್ಲಿ ನೋಡ್ತಾ ಇದ್ವಿ, ಈಗ ನಮ್ಮ ಜೊತೆಗೆ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಕಲಿಯೋದಕ್ಕಿನ್ನೂ ಉತ್ಸಾಹ ಇದೆ, ಆ್ಯಂಡ್ ಕಲಿತಾ ಇದ್ದಾರೆ. ಆ್ಯಂಡ್ ಎಲ್ಲ ಈ ಪಾತ್ರಕ್ಕೆ ಹೇಳು ಮಾಡಿದಂಥ ಕ್ಯಾರೆಕ್ಟ್ರು. ಏನಾದರೂ ಈ ಪಾತ್ರ ಚಾಟ್ GPT ಹಾಕಿದರೆ ಇವಳ ಫೋಟೋನೇ ಬರ್ತಾಯಿತ್ತು, ಅಷ್ಟು ಆಪ್ಟಾಗಿದ್ದಾರೆ. ಸೊ ತುಂಬ ಚೆನ್ನಾಗಿ, ಅಂದರೆ ಮುಗ್ಧವಾಗಿ ಕಾಣಿಸ್ತಾರೆ. ಅಂದರೆ ಆ ಪಾತ್ರಕ್ಕೆ ಬೇರೆ ಯಾರೇ ಈ ಪಾತ್ರನ ಇವರಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ಚಾನ್ಸೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕಲರ್ಸ್ ಕನ್ನಡ ಚೂಸ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಒಡನಾಟ ಅಂತ ಬಂದಾಗ ಅಫ್ಕೋರ್ಸ್ ನಾವು ಆರಾಮಾಗಿ ಮಾತಾಡಿಸ್ತಾರೆ, ನಾನು ಆರಾಮಾಗಿ ಮಾತಾಡಿಸ್ತೀನಿ. ಸೊ ಅವ್ರ ಜೊತೆ ನಂದು ಇನ್ನೂ ಅಷ್ಟು ಸೀನ್ಸ್ಗಳಾಗಿಲ್ಲ. ಮ್ಯಾಕ್ಸಿಮಮ್ 1-2 ಸೀನ್ ಆಗಿದೆ ಅಷ್ಟೇ, ಬಿಟ್ಟರೆ ಇನ್ನೇನಾಗಿಲ್ಲ. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡಿಸ್ತಾರೆ.